ಸೊ ಗೊತ್ತಾಯ್ತಾ, ಈ ರೀತಿ ಸೆಂಟೆನ್ಸ್ಗಳು ತುಂಬ ಟ್ರಿಕ್ಕಿ ಆಗಿರುತ್ತೆ. ಎಕ್ಸಾಕ್ಟ್ಲಿ ನಾವು ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ಕಷ್ಟಪಡ್ತಿರ್ತೀವಿ ಭಾಳಷ್ಟು ಸರಿ. ಸೊ ಇಂಥ ಸೆಂಟೆನ್ಸ್ಗಳನ್ನ ನಾನು ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಹೇಗೆ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ. ನೀವು ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಾ ಇದ್ದರೆ ವೀಡಿಯೋಗಳಿಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ರೀತಿ ಮಾಡಿದರೆ ಮಾತ್ರ ನಾನು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ಗೆ ಬರುತ್ತೆ. ಸೊ ನೀವು ಯಾವುದೇ ವೀಡಿಯೋ ಮಿಸ್ ಆಗೋದಿಲ್ಲ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಇದರ ಅವಶ್ಯಕತೆ ಇಲ್ಲ. ಓಕೆ, ನಂಬರ್ 1, ನನ್ನ ತಲೆ ಸುತ್ತುತ್ತಿದೆ. ಸೊ ಭಾಳಷ್ಟು ಸಲ ನಿಮ್ಗೆ ಈ ಥರ ಆಗ್ತಾ ಇರುತ್ತೆ, ನನ್ನ ತಲೆ ಸುತ್ತಾ ಇದೆ ಅಂತ ನೀವು ಹೇಳ್ತಾ ಇರ್ತೀರ. ಸೊ ಅದಕ್ಕೆ ಇಂಗ್ಲೀಷಲ್ಲಿ ಹೇಳಬೇಕು, ಐ ಆಮ್ ಫೀಲಿಂಗ್ ಡಿಝಿ. ಸೊ ಡಿಝಿ ಅನ್ನೋದು ಒಂದು ಎಡ್ಜೆಕ್ಟಿವ್. ನನಗೆ ಆ ರೀತಿ ಅನುಭವ ಆಗ್ತಿದೆ ಅಂತ ಹೇಳ್ತೀರ. ಏನು ಡಿಝಿ ಅಂದರೆ ಸುತ್ತುವುದು ಅನ್ನೋದು. ಇದು ಒಂದು ಜನರಲ್ ಮೀನಿಂಗ್ನ ಕೊಡುತ್ತೆ. ಸುತ್ತುವುದು ಯಾವುದಕ್ಕಾದ್ರೂ ನೀವು ಯೂಸ್ ಮಾಡ್ಬೋದು. ಸ್ಟಡಿಯಾಗಿ ಇಲ್ಲದೆ ಇರೋದು, ಸೊ ಆ ಮೀನಿಂಗ್ ಕೊಡುತ್ತೆ. ಸೊ ಐ ಆಮ್ ಫೀಲಿಂಗ್ ಡಿಝಿ ಅಂತ ಹೇಳಿದ್ರೆ ಅದೇ ಅರ್ಥ ಬರುತ್ತೆ, ನನ್ನ ತಲೆ ಸುತ್ತಾ ಇದೆ ಅಂತ. ಅಥವಾ ನೀವು ಇನ್ನೂ ಇನ್ಫಾರ್ಮಲ್ ಆಗಿ ಹೇಳ್ತೀರಾ ಅಂದರೆ ಹೇಳ್ಬೋದು, ಮೈ ಹೆಡ್ ಈಸ್ ಸ್ಪಿನ್ನಿಂಗ್ ಅಂತ. ಸೊ ಅದು ಕೂಡ ಕರೆಕ್ಟ್. ಅವಳು ತಲೆ ಬಾಚುತ್ತಿದ್ದಾಳೆ. ಅವಳು ಬೇರೆಯೊಳಗೆ ತಲೆ ಬಾಚ್ತಿರ್ಬೋದು ಅಥವಾ ತಾನೇ ಬಾಚ್ಕೊಳ್ತಾ ಇರ್ಬೋದು. ಸೊ ಇದನ್ನು ನಾವು ಹೇಳಬೇಕಂದ್ರೆ ಇಂಗ್ಲೀಷಲ್ಲಿ ಹೇಳಬೇಕು, ಶಿ ಈಸ್ ಕೋಂಬಿಂಗ್ ಹೇರ್. ಸೊ ಕೋಂಬಿಂಗ್ ಅಂದರೆ ಬಾಚುವುದು, ಅರ್ಥ ಆಯ್ತಲ್ಲ. ಕೋಂಬಿಂಗ್ ಹೇರ್, ಶಿ ಈಸ್ ಕೋಂಬಿಂಗ್ ಹರ್ ಹೇರ್ ಅಂತ ನೀವು ಇಲ್ಲಿ ಹೇಳ್ಬೋದು. ಅವಳು ತನ್ನ ತಲೆ ಬಾಚ್ಕೊತಿದ್ದಾಳೆ. ಅಥವಾ ಬೇರೆಯವ್ರಿಗೆ ಬಾಚ್ತಾ ಇದ್ರೆ ಶಿ ಈಸ್ ಕೋಂಬಿಂಗ್ ಹೇರ್ ಅಂತ ನೀವು ಹೇಳಿ. ಅವನು ಜಂಬ ಕೊಚ್ಚುತ್ತಿದ್ದಾನೆ ಅಂದರೆ ಏನು, ತನ್ನ ಬಗ್ಗೆ ತಾನು ತುಂಬ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳ್ಕೊಳ್ಳೋದು, ತುಂಬ ಪ್ರೆಸ್ಟೀಜಿಂದ ಮಾತಾಡೋದು, ಬಡಾಯಿ ಮಾತುಗಳು ಅಂತೀವಲ್ವ. ಸೊ ಅದನ್ನು ನಾವು ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ಹಿ ಈಸ್ ಬ್ರ್ಯಾಗಿಂಗ್. ಬ್ರ್ಯಾಗ್ ಅಂದರೆ ಬಡಾಯಿ ಮಾತು, ಜಂಬದ ಮಾತು. ಬ್ರ್ಯಾಗಿಂಗ್ ಅಂದರೆ ಅವನು ಆ ರೀತಿ ಮಾತಾಡ್ತಾ ಇದ್ದಾನೆ. ಇದಕ್ಕೆ ಇನ್ನೊಂದು ವರ್ಡ್ ಕೂಡ ಇದೆ, ಬೋಸ್ಟ್. ಹಿ ಈಸ್ ಬೋಸ್ಟಿಂಗ್ ಅಂತ ಕೂಡ ಹೇಳ್ಬೋದು ನೀವು. ಕೋತಿ ಮರ ಹತ್ತಾ ಇದೆ, ಅವಾಗನ್ಬೇಕು, ದ ಮಂಕಿ ಈಸ್ ಕ್ಲೈಂಬಿಂಗ್ ಅಪ್ ದಿ ಟ್ರೀ. ಸೊ ಗೊತ್ತಿದೆ ಅಲ್ವಾ ನಿಮಗೆ, ಕ್ಲೈಮ್ ಅಂದರೆ ಹತ್ತು, ಕ್ಲೈಂಬಿಂಗ್ ಅಪ್ ದ ಟ್ರೀ ಅಂದರೆ ಮರಕ್ಕೀಗ ಮರದ ಮೇಲೆ ಹತ್ತಾ ಇದೆ ಅಂತ. ಅಂದರೆ ಅಪ್ಸೈಡ್ ಡೈರೆಕ್ಷನ್, ಮೇಲ್ಗಡೆಗೆ ಹೋಗ್ತಾ ಇದೆ ಅಂತ ನಾವು ಡೈರೆಕ್ಷನ್ ತೋರಿಸೋಕೆ ಅಪ್ ಅಂತ ಯೂಸ್ ಮಾಡ್ತೀವಿ. ಸೊ ಮಂಕಿ ಈಸ್ ಕ್ಲೈಂಬಿಂಗ್ ಅಪ್ ದ ಟ್ರೀ ಅಂದರೆ ಮಂಕಿ ಮರ ಹತ್ತಾ ಇದೆ. ಇದನ್ನು ನೀವು ಎಲ್ಲಿ ಬೇಕಿದ್ರೂ ಯೂಸ್ ಮಾಡ್ಬೋದು. ಬೆಟ್ಟ ಹತ್ತಿದ್ರೆ ಹಿ ಈಸ್ ಕ್ಲೈಂಬಿಂಗ್ ಅಪ್ ದ ಹಿಲ್ ಅಂತ ಹೇಳಿ, ಯಾರಾದರೂ ಬಿಲ್ಡಿಂಗ್ ಹತ್ತಾ ಇದ್ರೆ ಹಿ ಈಸ್ ಕ್ಲೈಂಬಿಂಗ್ ಅಪ್ ದ ಬಿಲ್ಡಿಂಗ್ ಅಂತ ಹೇಳಿ ನೀವು ಎಲ್ಲಾದರೂ ಯೂಸ್ ಮಾಡಿ ಈ ವರ್ಡ್ನ. ದೋಣಿ ಮುಳುಗುತ್ತಿದೆ. ದ ಬೋಟ್ ಈಸ್ ಸಿಂಕಿಂಗ್. ಸಿಂಕ್ ಅಂದರೆ ಮುಳುಗು, ದ ಬೋಟ್ ಈಸ್ ಸಿಂಕಿಂಗ್ ಅಂದರೆ ದೋಣಿ ಮುಳುಗುತ್ತಿದೆ ಅಂತ. ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹೇಳಿದೆ ಡ್ರೌನಿಂಗ್ ಅಂತ, ಬಟ್ ಅದು ನಾಟ್ ಸೂಟಬಲ್ ವರ್ಡ್. ಅದು ಕೂಡ ಮುಳುಗೋದಕ್ಕೆ ಹೇಳ್ತಾರೆ, ಬಟ್ ಆ ವರ್ಡ್ ಇಲ್ಲಿ ಸೂಟಬಲ್ ಆಗೋದಿಲ್ಲ. ಸೊ ನಾವು ಬೋಟ್ಗೆ ಹೇಳ್ತಾ ಇದ್ದೀವಿ ಅಂದರೆ ಸಿಂಕಿಂಗ್ ಅಂತ ಹೇಳಬೇಕು. ಸೊ ನಾನ್ ಲಿವಿಂಗ್ ಥಿಂಗ್ಸ್ ಮುಳುಗ್ತಾ ಇದೆ ಅಂದರೆ ಸಿಂಕಿಂಗ್ ಅಂತ ಹೇಳಬೇಕು. ದ ಬೋಟ್ ಈಸ್ ಸಿಂಕಿಂಗ್ ಅಂದರೆ ದೋಣಿ ಮುಳುಗುತ್ತಿದೆ. ಯಾರಾದರೂ ವ್ಯಕ್ತಿ ಮುಳುಗ್ತಾ ಇದ್ದರೆ ಹಿ ಈಸ್ ಡ್ರೌನಿಂಗ್ ಅಂತ ಹೇಳಿ. ಕೊಳಾಯಿ ಸೋರುತ್ತಿದೆ. ಸೊ ತುಂಬ ಸರಿ ನೋಡಿರ್ತೀರ, ಕೊಳಾಯಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಥವಾ ಸರಿಯಾಗಿ ಆಫ್ ಮಾಡಿಲ್ಲ ಅಂದರೆ ಹನಿ ಹನಿ ನೀರು ಬೀಳ್ತಾ ಇರುತ್ತೆ, ಸೋರ್ತಾ ಇರುತ್ತೆ. ಸೊ ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತಾರೆ ಡ್ರಿಪ್ಪಿಂಗ್ ಅಂತ. ದ ಟ್ಯಾಪ್ ಈಸ್ ಡ್ರಿಪ್ಪಿಂಗ್ ಅಂದರೆ ಹನಿ ಹನಿ ನೀರು ಸೋರ್ತಾ ಇದೆ ಅದರಿಂದ. ಡ್ರಿಪ್ಪಿಂಗ್ ಅನ್ನೋದು ನೀವು ಎಲ್ಲಿ ಬೇಕಿದ್ರೂ ಯೂಸ್ ಮಾಡಿ, ಎಲ್ಲಾದರೂ ನೀರು ಸೋರ್ತಾ ಇದ್ದರೆ. ಹಾವು ತೆವಳುತ್ತಿದೆ. ಸೊ ಹಾವು ಹೇಗೆ ಬರುತ್ತೆ, ನೆಲದ ಮೇಲೆ ತೆವಳುಕೊಂಡು ಬರುತ್ತಲ್ವ, ಅದಕ್ಕೆ ಹೇಳಬೇಕು ಇಂಗ್ಲೀಷ್ನಲ್ಲಿ ಕ್ರೀಪಿಂಗ್. ದ ಸ್ನೇಕ್ ಈಸ್ ಕ್ರೀಪಿಂಗ್. ಹಾವು ತೆವಳುತ್ತಾ ಇದೆ. ಇದೇ ರೀತಿ ಭಾಳಷ್ಟು ಪ್ರಾಣಿಗಳು ಮತ್ತು ಕೀಟಗಳು ಇದೇ ರೀತಿ ಬರುತ್ತೆ ನೆಲದ ಮೇಲೆ ತೆವಳ್ಕೊಂಡು. ಅವೆಲ್ಲದಕ್ಕೂ ನೀವು ಈ ವರ್ಡ್ನ ಯೂಸ್ ಮಾಡಿ ಹೇಳ್ಬೋದು. ರೈತ ಬೀಜ ಬಿತ್ತುತ್ತಿದ್ದಾನೆ. ದ ಫಾರ್ಮರ್ ಈಸ್ ಸೋಯಿಂಗ್. ಸೊ ಸೋಯಿಂಗ್ ಅಂದರೆ ಬೀಜಗಳನ್ನ ಭೂಮಿ ಮೇಲೆ ಹರಡೋದು. ಸೊ ಹೇಗೆ ಹಾಕ್ತಾರೆ ನೋಡೇ ಇರ್ತೀರ ನೀವು. ಸೊ ಥರ್ಡ್ಗೆ ಆ ಒಂದು ಪ್ರಾಸೆಸ್ಗೆ ಸೋಯಿಂಗ್ ಅಂತಾರೆ. ಬೀಜಗಳನ್ನ ಹಾಕಿ ಬೆಳೆನ ಸ್ಟಾರ್ಟ್ ಮಾಡೋದಿನ್ನು ಬೀಜ ಬಿತ್ತನೆ ಮಾಡೋದಕ್ಕೆ ಸೋಯಿಂಗ್ ಅಂತ ಹೇಳ್ತಾರೆ. ಹಾಲು ಹೊಡೆದಿದೆ. ಸೊ ಇದು ಭಾಳಷ್ಟು ಮನೇಲಿ ನೀವು ಕೇಳ್ತಾ ಇರ್ತೀರ, ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮ ಹೇಳೋದು ಅಥವಾ ನಿಮಗೆ ಹೇಳಬೇಕಾಗುತ್ತೆ ಹಾಲು ಹೊಡೆದೋಗಿದೆ ಅಂತ. ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ನಾವು ಡೈರೆಕ್ಟಾಗಿ ಏನೂ ಹೇಳಕ್ಕೆ ಬರಲ್ಲ. ಆ್ಯಂಡ್ ನಾವು ಇದಕ್ಕೆ ಹೇಳಬೇಕು ದ ಮಿಲ್ಕ್ ಈಸ್ ಕಡಲ್ಡ್ ಅಂತ. ಸೊ ಮಿಲ್ಕ್ ಈಸ್ ಕಡಲ್ಡ್ ಅಂದರೆ ಹಾಲು ಹೊಡೆದಿದೆ. ಹಾಲು ಉಕ್ಕುತ್ತಿದೆ. ಸೊ ನೀವು ನೋಡೇ ಇರ್ತೀರ, ಇದು ಬಹಳಷ್ಟು ನಿಮ್ಮ ಮನೆಯಲ್ಲೂ ಕೂಡ ಆಗ್ತಾ ಇರುತ್ತೆ. ಗ್ಯಾಸ್ ಮೇಲೆ ಹಾಲಿಟ್ಟು ನೀವು ಅಲ್ಲಿರಲ್ಲ ಅಂದರೆ ಹಾಲು ಉಕ್ತಾ ಇರುತ್ತೆ.
ಕೆಳಗಡೆ ಸೋರ್ತಾ ಇರುತ್ತೆ ಉಕ್ಕಿ. ಸೊ ಅದಕ್ಕೆ ಹೇಳಬೇಕು ದ ಮಿಲ್ಕ್ ಈಸ್ ಸ್ಪಿಲ್ಲಿಂಗ್ ಓವರ್. ಸ್ಪಿಲ್ಲಿಂಗ್ ಅಂದರೆ ಸ್ಪಿಲ್ ಅಂದರೆ ಅರ್ಥ ಚೆಲ್ಲುವುದು ಅಂತ. ಓಕೆ, ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡಿದ್ರೆ ನೀವು ಟೀ ಕುಡಿತಾ ಇರ್ತೀರ, ಟೀನ ಚೆಲ್ಕೊತೀರ, ಅವಾಗಲೂ ಸ್ಪಿಲ್ ಓವರ್ ಅಂತ ಹೇಳಿ. ಸ್ಪಿಲ್ ಅಂತ ಹೇಳಿದ್ರು ಸಾಕು. ಐ ಸ್ಪಿಲ್ಡ್ ದ ಟೀ ಓವರ್ ಮೀ ಅಂತ ಹೇಳಿ, ಐ ಸ್ಪಿಲ್ಡ್ ದ ಟೀ ಅಂತ ಹೇಳಿದ್ರು ಸಾಕು. ಚೆಲ್ತು ಅಂತ ಹೇಳೋದಕ್ಕೆ ಸ್ಪಿಲ್ ಅನ್ನೋ ವರ್ಡ್ ಯೂಸ್ ಮಾಡ್ತಾರೆ. ಅದೇ ರೀತಿ ನೀವು ಸ್ಪಿಲ್ ಅಂತ ಹೇಳಿ ಅಥವಾ ಸ್ಪಿಲ್ಲಿಂಗ್ ಓವರ್ ಅಂತ ಹೇಳಿ. ಸ್ಪಿಲ್ಲಿಂಗ್ ಓವರ್ ಅಂದರೆ ಅದರಿಂದ ಹೊರಗಡೆ ಬಂದು ಉಗ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ ಈ ರೀತಿ ವರ್ಡ್ನ ಯೂಸ್ ಮಾಡ್ತಾರೆ. ಮಿಲ್ಕ್ ಈಸ್ ಸ್ಪಿಲ್ಲಿಂಗ್ ಓವರ್ ಅಂದರೆ ಹಾಲು ಉಗ್ತಾ ಇದೆ. ಚಿಟಿಕೆ ಹುಡಿ, ಅದಕ್ಕೆ ಹೇಳಬೇಕು ಸ್ನ್ಯಾಪ್ ಯುವರ್ ಫಿಂಗರ್ಸ್. ಸ್ನ್ಯಾಪ್ ಅನ್ನೋ ವರ್ಡ್ಗೆ ಭಾಳಷ್ಟು ಮೀನಿಂಗ್ಸ್ ಇದೆ. ಜೋರಾಗಿ ಕಚ್ಚು, ಕ್ವಿಕ್ಕಾಗಿ ಏನೋ ಒಂದು ಹೇಳು. ಓಕೆ, ಭಾಳಷ್ಟು ಮೀನಿಂಗ್ಸ್ ಇದೆ. ಅದರಲ್ಲಿ ಸ್ನ್ಯಾಪ್ ಯುವರ್ ಫಿಂಗರ್ಸ್ ಅಂದರೆ ಅರ್ಥ ಎಕ್ಸಾಕ್ಟ್ಲಿ ಚಿಟಿಕೆ ಹೊಡಿ ಅನ್ನೋ ಮೀನಿಂಗ್ ಕೊಡುತ್ತೆ. ಈ ಸ್ನ್ಯಾಪಿಂಗ್ ಹಿಸ್ ಫಿಂಗರ್ಸ್, ಅವ್ನು ಚಿಟಿಕೆ ಹೊಡಿತಾ ಇದ್ದಾನೆ. ಮಗು ತೊದಲು ಮಾತನಾಡುತ್ತಿದೆ. ಸೊ ಮಕ್ಕಳು 2 ಅಥವಾ 3 ವರ್ಷಕ್ಕಿಂತ ಚಿಕ್ಕವರು ಇನ್ನೂ ಆಗ ಮಾತು ಕಲಿತಿರ್ತಾರೆ, ಏನೇನೋ ಹೇಳ್ತಿರ್ತಾರಲ್ವ, ತೊದಲು ಮಾತಾಡ್ತಾ ಇರ್ತಾರೆ. ಅದಕ್ಕೆ ಹೇಳಬೇಕು ದ ಬೇಬಿ ಈಸ್ ಬ್ಯಾಬ್ಲಿಂಗ್ ಅಂತ. ಸೊ ಬ್ಯಾಬಲ್ ಅಂದರೆ ಅರ್ಥ ಆಗದಿರೋ ಮಾತು, ಅಂದರೆ ಏನೇನೋ ಹೇಳ್ತಾರೆ, ಅವ್ರ ಮಾತು ನಮ್ಗೆ ಅರ್ಥ ಆಗೋದಿಲ್ಲ. ಅದ್ರ ಆ್ಯಂಡ್ ಬ್ಯಾಬ್ಲಿಂಗ್ ಅನ್ನೋದು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಯಾರಾದರೂ ಮಾತು ಏನು ಹುಚ್ಚಿರ್ತಾರೆ, ಮಾತಾಡ್ತಿರ್ತಾರೆ, ಅವ್ರ ಮಾತುಗಳು ಸ್ಪಷ್ಟವಾಗಿ ನಮಗೆ ಕೇಳಿಸ್ತಾ ಇರೋದಿಲ್ಲ. ಹಿ ಈಸ್ ಬ್ಯಾಬ್ಲಿಂಗ್ ಅದೇ. ಬಟ್ ಇಲ್ಲಿ ದ ಬೇಬಿ ಈಸ್ ಬ್ಯಾಬ್ಲಿಂಗ್ ಅಂದರೆ ಮಗು ಆ ಥರ ಮಾತಾಡ್ತಿದೆ. ಮಗು ಅಂಬೆಗಾಲಿಡುತ್ತಿದೆ ಅಂದರೆ ಇನ್ನು ನಡೆಯೋದಕ್ಕೆ ಆಗ್ತಾನೆ ಸ್ಟಾರ್ಟ್ ಮಾಡ್ತಾ ಇರೋವಾಗ ನೋಡಿರ್ತಿರಲ್ಲ ಅಂಬೆಗಾಲು. ಸೊ ಅದಕ್ಕೆ ಇಂಗ್ಲೀಷಲ್ಲಿ ಹೇಳಬೇಕು ದ ಬೇಬಿ ಈಸ್ ಕ್ರಾಲಿಂಗ್. ಕ್ರಾಲಿಂಗ್ ಅಂದರೆ ನೆಲದ ಮೇಲೆ ಹಾಗೆ ಕೈಗಳನ್ನು ಊರಿ ನಡ್ಕೊಂಡು ಬರ್ತಾ ಇದೆ. ಆ್ಯಂಡ್ ಕ್ರಾಲಿಂಗ್ ಅನ್ನೋದು ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಈಗ ಸೊ ಈ ರೀತಿ ಮೆಲ್ಲಗೆ ಬರ್ತಾ ಇರುವಂಥ ಪ್ರಾಣಿಗಳಿಗೆ, ಕೀಟಗಳಿಗೆ ಅಲ್ಲೂ ಕೂಡ ಕ್ರಾಲಿಂಗ್ ಅನ್ನೋ ವರ್ಡ್ ಯೂಸ್ ಮಾಡ್ತಾರೆ. ಫೋನ್ ಕಟ್ ಮಾಡು. ಸೊ ಈಗ ನೀವು ಫೋನ್ ಮಾಡಿ ಯಾರ ಜೊತೆ ಮಾತಾಡ್ತಿರ್ತೀರ, ಅವ್ರಿಗೆ ಹೇಳಬೇಕು ನೀವು ಫೋನ್ ಕಟ್ ಮಾಡು ಅಂತ. ಅದಕ್ಕೆ ಇಂಗ್ಲೀಷಲ್ಲಿ ಡೈರೆಕ್ಟಾಗಿ ಹೇಳಕ್ಕೆ ಬರಲ್ಲ ಕಟ್ ಯುವರ್ ಫೋನ್ ಅಥವಾ ಕಟ್ ದ ಫೋನ್ ಅಂತ. ಸೊ ಅದಕ್ಕೆ ಹೇಳಬೇಕು ಹ್ಯಾಂಗ್ ಅಪ್ ದ ಫೋನ್ ಅಂತ. ಹ್ಯಾಂಗ್ ಅಪ್ ಅಂದರೆ ಫೋನ್ನ ಕಟ್ ಮಾಡು, ಸ್ಟಾಪ್ ಮಾಡು, ನಿಲ್ಲಿಸು ಅಂತ. ರೈಟ್, ಫೋನ್ ಇಟ್ಬಿಡು ಅಂತ ನೀವು ನಾರ್ಮಲಾಗಿ ಹೇಳ್ತೀರ, ಫೋನ್ ಇಟ್ಬಿಡು ಅಂತ. ಸೊ ಅದನ್ನು ಹೇಳಬೇಕು. ಅವ್ನು ಫೋನ್ ಕಟ್ ಮಾಡ್ದ ಅಂತ ಹೇಳಬೇಕಂದ್ರೆ ಹ್ಯಾಂಗ್ನ ಪಾಸ್ಟ್ ಟೆನ್ಸ್ ಯೂಸ್ ಮಾಡಬೇಕು. ಹಿ ಹಂಗ್ ಅಪ್ ದ ಫೋನ್. ಅವನು ಫೋನ್ನ ಕಟ್ ಮಾಡ್ದ. ಅವನ ಕೆನ್ನೆಗೆ ಬಾರಿಸು. ಸೊ ಕೆನ್ನೆಗೆ ಬಾರಿಸು ಅನ್ನೋದಕ್ಕೆ ಒಂದೇ ವರ್ಡ್ ಇದೆ ಇಂಗ್ಲೀಷ್ನಲ್ಲಿ, ದಟ್ ಈಸ್ ಸ್ಲ್ಯಾಪ್. ಸ್ಲ್ಯಾಪ್ ಹಿಮ್ ಅಂದರೆ ಅವ್ನ ಕೆನ್ನೆಗೆ ಹೊಡಿ ಅನ್ನೋದು. ಸ್ಲ್ಯಾಪ್ನ ಪಾಸ್ಟ್ ಫಾರ್ಮ್ ಸ್ಲ್ಯಾಪ್ಡ್ ಆಗುತ್ತೆ. ನಿನಗೆ ದೃಷ್ಟಿ ಆಗುವುದು. ಸೊ ತುಂಬ ಸರಿ ನಿಮ್ಮ ಮನೆಯಲ್ಲಿ ನಿಮಗೆ ಹೇಳೋದನ್ನು ನೀವೇ ಕೇಳಿಸ್ಕೊಂಡಿರ್ತೀರ. ಅದನ್ನು ಇಂಗ್ಲೀಷಲ್ಲಿ ನಾವು ಹೇಳಬೇಕು ಯು ವಿಲ್ ಕ್ಯಾಚ್ ದ ಈವಿಲ್ ಐ. ಸೊ ಕ್ಯಾಚ್ ಅಂದರೆ ಇಲ್ಲಿ ಲಿಟ್ರಲಿ ಹಿಡಿ ಅನ್ನೋದಲ್ಲ. ನಾವು ತುಂಬ ಸರಿ ಹಿಡಿ ಅನ್ನೋದಕ್ಕೂ ಕೂಡ ಕ್ಯಾಚ್ ಯೂಸ್ ಮಾಡ್ತೀವಿ. ಆ್ಯಂಡ್ ಯು ವಿಲ್ ಕ್ಯಾಚ್ ದ ಕೋಲ್ಡ್ ಅಂದರೆ ನಿನಗೆ ನೆಗಡಿ ಆಗುವುದು ಅನ್ನೋ ಮೀನಿಂಗ್ ಬರುತ್ತೆ. ಅದೇ ರೀತಿ ಯು ವಿಲ್ ಕ್ಯಾಚ್ ದ ಈವಿಲ್ ಐ ಅಂದರೆ ನಿನಗೆ ದೃಷ್ಟಿ ಆಗುವುದು. ಸೊ ಇಲ್ಲೂ ಕೂಡ ನಾವು ಕ್ಯಾಚ್ ಅನ್ನೋ ವರ್ಡ್ನ ಈ ರೀತಿಯಾಗಿ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಲಿಟ್ರಲಾಗಿ ಏನನ್ನೂ ಹಿಡಿತಿಲ್ಲ ನಾವು. ಪ್ರಮಾಣ ವಚನ ಸ್ವೀಕಾರ. ಸೊ ಈ ಒಂದು ಫ್ರೇಸ್ನ ಪ್ರಮಾಣ ವಚನ ಸ್ವೀಕಾರ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಸ್ವೇರ್ ಇನ್ ಅಂತ. ಸ್ವೇರ್ ಅಂದರೆ ಪ್ರಮಾಣ, ರೈಟ್. ಪ್ರಮಾಣ ವಚನ ಸ್ವೀಕಾರಕ್ಕೆ ಸ್ವೇರಿನ್ ಅಂತಾರೆ. ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸ್ವೇರಿನ್ ಸೆರೆಮನಿ ಅಂತಾರೆ. ಸ್ವೇರಿಂಗ್ ಇನ್ ಸೆರೆಮನಿ ಕೂಡ ಅಂತಾರೆ, ರೈಟ್. ಆ್ಯಂಡ್ ಈಗ ಹೇಳಬೇಕು ಕುಮಾರಸ್ವಾಮಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಮುಖ್ಯಮಂತ್ರಿಯಾಗಿ ಅಂತ ಹೇಳಬೇಕು. ಅದಕ್ಕೆ ಹೇಳಬೇಕು ಕುಮಾರಸ್ವಾಮಿ ಸ್ವೋರ್ ಇನ್. ಸೊ ಸ್ವೇರ್ನ ಪಾಸ್ಟ್ ಟೆನ್ಸ್ ಸ್ವೋರ್ ಆಗುತ್ತೆ. ಸ್ವೋರ್ ಇನ್ ಆ್ಯಸ್ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಹೇಳಬೇಕು. ಅಂದರೆ ಪ್ರಮಾಣ ವಚನ ತಗೊಂಡ್ರು. ಸ್ವೇರ್ ಅಂದರೆ ಪ್ರಮಾಣ. ಇದಕ್ಕೆ ಇನ್ನೊಂದು ವರ್ಡ್ ಯೂಸ್ ಮಾಡ್ತಾರೆ ಓತ್ ಅಂತ. ಸೊ ಓತ್ ಅಂದರೂ ಕೂಡ ಪ್ರಮಾಣ. ನಾನು ಶಾಕ್ ಹೊಡಿಸ್ಕೊಂಡೆ, ಅದಕ್ಕೆ ಹೇಳಬೇಕು ಐ ಗಾಟ್ ಅ ಶಾಕ್. ಸೊ ಇದು ಹೇಗೆ ಅಂದರೆ ತುಂಬ ಲೈಟಾಗಿ ನಿಮ್ಗೆ ಯಾವತ್ತಾದ್ರೂ ಶಾಕ್ ಹೊಡೆದಿರುತ್ತೆ, ನೀವು ಮುಟ್ಟಿರ್ತೀರ ವೈರ್ನ, ಹಾಗೆ ಹೊಡೆದಿರುತ್ತೆ, ಕೈ ಹಿಂದಕ್ಕೆ ತೊಗೊಂಡ್ಬಿಡ್ತಾರೆ. ಸೊ ಅದು ಆ ರೀತಿಯಾಗಿ ಲೈಟಾಗಿ ಶಾಕ್ ಹೊಡೆದ್ರೆ ನೀವು ಆ ಥರ ಹೇಳ್ಬೋದು ಐ ಗಾಟ್ ಅ ಶಾಕ್ ಅಂತ. ಬಟ್ ತುಂಬ ಸರಿ ಏನಾಗುತ್ತೆ ಅಂದರೆ ತುಂಬ ಸಿವಿಯರಾಗಿ ಶಾಕ್ ಹೊಡೆದಿರುತ್ತೆ, ಅವ್ರನ್ನ ಹಾಸ್ಪಿಟಲ್ ಕೂಡ ಅಡ್ಮಿಟ್ ಮಾಡಬೇಕಾಗುತ್ತೆ. ಅಥವಾ ಕೆಲವು ಸಾರಿ ವ್ಯಕ್ತಿಗಳು ಶಾಕ್ ಹೊಡಿಸ್ಕೊಂಡು ಸಾಯ್ತಾರೆ ಕೂಡ. ಬಟ್ ಆವಾಗ ಈ ವರ್ಡ್ ಯೂಸ್ ಮಾಡೋಕ್ಕಾಗಲ್ಲ. ಹೀ ಗಾಟ್ ಅ ಶಾಕ್ ಅಂತ ಹೇಳಕ್ಕೆ ಬರಲ್ಲ. ಬಿಕಾಸ್ ಆಫ್ ದಟ್ ಹಿ ಡೈಡ್ ಅಂತ ಹೇಳಕ್ಕೆ ಬರಲ್ಲ. ಆವಾಗ ಹೇಳಬೇಕು ಹಿ ವಾಸ್ ಎಲೆಕ್ಟ್ರಿಕ್ಯೂಟೆಡ್ ಅಂತ. ಹಿ ವಾಸ್ ಎಲೆಕ್ಟ್ರಿಕ್ಯೂಟೆಡ್ ಅಂದರೆ ಶಾಕ್ ಹೊಡೆಸ್ಕೊಂಡು ಸತ್ತೋದ ಅನ್ನೋ ಮೀನಿಂಗ್ ಕೊಡುತ್ತೆ. ಹಿ ವಾಸ್ ಎಲೆಕ್ಟ್ರಿಕ್ಯೂಟೆಡ್ ಅಂತ. ಅಥವಾ ಶಾಕ್ ಹೊಡಿಸ್ಕೊಂಡು ತುಂಬ ಸಿವಿಯರಾಗಿ ಈಗ ಹಾಸ್ಪಿಟ್ಲಲ್ಲಿ ಇದ್ದಾನೆ ಅಂದರೂ ಕೂಡ ನೀವು ಅದನ್ನು ಯೂಸ್ ಮಾಡ್ಬೋದು ಎಲೆಕ್ಟ್ರಿಕ್ಯೂಟೆಡ್ ಅನ್ನೋ ವರ್ಡಿಂದ. ಮಧ್ಯದಲ್ಲಿ ಬಾಯಿ ಹಾಕಬೇಡ ಅಂದರೆ ಅರ್ಥ, ನಾವು ಮಾತಾಡ್ತಿರ್ತೀವಿ, ಬೇರೆ ಯಾರೋ ಬಂದು ಮಧ್ಯದಲ್ಲೇ ನಿಲ್ಲಿಸಿ ಅವ್ರ ಮಾತು ಸ್ಟಾರ್ಟ್ ಮಾಡಿಬಿಡ್ತಾರಲ್ವ, ಅವಾಗ ನೀವು ಹೇಳ್ತೀರಾ ಕನ್ನಡದಲ್ಲೇನೋ ಮಧ್ಯದಲ್ಲಿ ಬಾಯಿ ಹಾಕಬೇಡ ನಾನು ಮಾತಾಡ್ತಿದ್ದೀನಿ ಅಂತ. ಅದಕ್ಕೆ ಇಂಗ್ಲೀಷಲ್ಲಿ ಸಿಂಪಲಾಗಿ ಹೇಳಬೇಕು ಡೋಂಟ್ ಇಂಟರಪ್ಟ್ ಮೀ.
ಇಂಟರಪ್ಟ್ ಅಂದರೆ ಯಾವುದಾದ್ರೂ ಒಂದು ಕೆಲಸ ನಡೀತಾ ಇರೋವಾಗ ಹೋಗಿ ಅದನ್ನು ಮಧ್ಯದಲ್ಲೇ ನಿಲ್ಲಿಸೋದು. ಸೊ ನೀವು ಮಾತಾಡ್ತಾ ಇರೋವಾಗ ಯಾರಾದರೂ ಬಂದು ಮಧ್ಯದಲ್ಲಿ ನಿಮ್ಮನ್ನು ಸ್ಟಾಪ್ ಮಾಡಿದ್ರೆ ಅವಾಗ ಹೇಳಿ ಡೋಂಟ್ ಇಂಟರಪ್ಟ್ ಮೀ ಅಂತ. ಸುತ್ತಿಗೆಯಿಂದ ಮೊಳೆ ಹೊಡಿ. ನೇಲ್ ವಿತ್ ಅ ಹ್ಯಾಮರ್. ನೇಲ್ ಅಂದರೆ ಇಲ್ಲಿ ಮೊಳೆ, ಆ್ಯಂಡ್ ಈಗ ನಾವು ಅದನ್ನು ವರ್ಬ್ ರೀತಿ ಕೂಡ ಯೂಸ್ ಮಾಡ್ತಿದ್ದೀವಿ. ಸೊ ನೇಲ್ ಅಂದರೆ ವರ್ಬ್ ಕೂಡ. ಹೇಗೆ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದೆ ರೇನಿಂಗ್ ಅನ್ನೋದು ವರ್ಬ್ ಅಂತ, ಅದೇ ರೀತಿ ಇಲ್ಲಿ ನೇಲ್ ಅನ್ನೋದು ಕೂಡ ವರ್ಬ್. ಹ್ಯಾಮರ್ ಅಂದರೆ ಸುತ್ತಿಗೆ, ನೇಲ್ ಅಂದರೆ ಮೊಳೆ ಹೊಡಿ, ವಿತ್ ಅ ಹ್ಯಾಮರ್ ಅಂದರೆ ಸುತ್ತಿಗೆಯಿಂದ. ಸೊ ನೇಲ್ ವಿತ್ ಅ ಹ್ಯಾಮರ್ ಅಂದರೆ ಸುತ್ತಿಗೆಯಿಂದ ಮೊಳೆ ಹೊಡಿ. ಇದೇ ರೀತಿ ನೀವು ಯಾವುದಾದ್ರೂ ಒಂದು ವಸ್ತುವನ್ನು ಬಳಸ್ಕೊಂಡು ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ನೀವು ವಿತ್ ಅನ್ನೋ ವರ್ಡಿಂದ ಹೇಳಬೇಕು. ಫಾರ್ ಎಕ್ಸಾಂಪಲ್, ಐ ಆಮ್ ಪೇಂಟಿಂಗ್ ವಿತ್ ಅ ಬ್ರಷ್. ನಾನು ಬ್ರಷ್ನಿಂದ ಪೇಂಟ್ ಮಾಡ್ತಾ ಇದ್ದೀನಿ. ಐ ಆಮ್ ಈಟಿಂಗ್ ವಿತ್ ಅ ಸ್ಪೂನ್. ನಾನು ಸ್ಪೂನಿಂದ ತಿಂತಾ ಇದ್ದೀನಿ. ಹೀ ಈಸ್ ಕಟ್ಟಿಂಗ್ ಫ್ರೂಟ್ಸ್ ವಿತ್ ಅ ಶಾರ್ಪ್ ನೈಫ್. ಅವನು ಶಾರ್ಪ್ ಆದಂತಹ ನೈಫಿಂದ ಫ್ರೂಟ್ಸ್ ಕಟ್ ಮಾಡ್ತಿದ್ದಾನೆ. ಸೊ ಈ ರೀತಿ ಒಂದು ವಸ್ತುವನ್ನು ಬಳಸ್ಕೊಂಡು ಒಂದು ಕೆಲಸ ಮಾಡ್ತಿದ್ರೆ, ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ತಿದ್ರೆ ವಿತ್ ಅನ್ನೋ ವರ್ಡಿಂದ ಈ ರೀತಿಯಾಗಿ ಸೆಂಟೆನ್ಸ್ ಮಾಡ್ಬೋದು. ಆ್ಯಂಡ್ ಸುತ್ತಿಗೆಯಿಂದ ಮೊಳೆ ಹೊಡಿ ಅನ್ನೋದಕ್ಕೆ ಇನ್ನೊಂದು ಸೆಂಟೆನ್ಸ್ ಕೂಡ ಹೇಳ್ತಾರೆ, ಹ್ಯಾಮರಿಂಗ್ ಅಂತ. ಹ್ಯಾಮರಿಂಗ್ ಅಂದರೆ ಹೊಡೆಯೋದು. ಈ ರೀತಿಯಾಗಿ ಮೊಳೆ ಹೊಡೆಯೋದಕ್ಕೆ ಹ್ಯಾಮರಿಂಗ್ ಅಂತಾರೆ. ಹ್ಯಾಮರ್ ಅ ನೇಲ್. ಹ್ಯಾಮರ್ ಅ ನೇಲ್ ಅಂದರೂ ಕೂಡ ಮೊಳೆ ಹೊಡಿ. ಸೊ ಇಲ್ಲಿ ಹ್ಯಾಮರ್ ಅನ್ನೋದೇ ಮೇಯ್ನ್ ವರ್ಬ್. ಗೊತ್ತಾಯ್ತಲ್ಲ? ಸೊ ನಿಮಗೆ ಈ ಸೆಂಟೆನ್ಸ್ಗಳು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವು ನಿಮಗೆ ಡೈಲಿ ಲೈಫ್ನಲ್ಲಿ ತುಂಬ ಸರಿ ಬೇಕಾಗುತ್ತೆ ಹೇಳೋದಕ್ಕೆ. ಸೊ ಇವನ್ನೆಲ್ಲ ವೀಡಿಯೋ ಪಾಸ್ ಮಾಡಿ ನೀವು ಒಂದು ಕಡೆ ಬರೆದಿಟ್ಕೊಳ್ಳಿ. ತುಂಬ ಜನಕ್ಕೆ ನನ್ನ ವೀಡಿಯೋಸ್ಗಳು ಸಿಗ್ತಾ ಇಲ್ಲ, ಕಂಟಿನ್ಯೂಸ್ ಆಗಿ ನೋಡಬೇಕಂದ್ರೆ ನಾವೇನು ಮಾಡಬೇಕು, ಎಲ್ಲ ವೀಡಿಯೋಸ್ಗಳು ನೋಡಬೇಕಂದ್ರೆ ಏನು ಮಾಡಬೇಕು. ಸೊ ಈ ವಿಡಿಯೋ ಕೆಳಗಡೆ ನನ್ನ ಚಾನಲ್ ನೇಮ್ ಕಾಣಿಸ್ತಿದೆ ಅಲ್ವಾ? ಸೊ ಈ ಚಾನಲ್ ನೇಮ್ ಮೇಲೆ ಕ್ಲಿಕ್ ಮಾಡಿ, ಆಗ ನನ್ನ ಚಾನಲ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಹೋಗಬೇಕು ಪ್ಲೇಲಿಸ್ಟ್ ಅನ್ನೋ ಟ್ಯಾಬ್ಗೆ. ಪ್ಲೇಲಿಸ್ಟ್ ಅನ್ನೋ ಟ್ಯಾಬ್ನಲ್ಲಿ ನನ್ನ ಎಲ್ಲ ವೀಡಿಯೋಗಳು ನಾನು ಕ್ಯಾಟಗರಿ ವೈಸ್ ಗ್ರೂಪ್ ಮಾಡಿ ಇಟ್ಟಿದ್ದೀನಿ. ಅಂದರೆ ಸ್ಪೋಕನ್ ಇಂಗ್ಲೀಷ್ ವೀಡಿಯೋಸ್, ಕಂಪ್ಯೂಟರ್ ವೀಡಿಯೋಸ್ನೆಲ್ಲ ಸಪ್ರೇಟ್ ಪ್ಲೇಲಿಸ್ಟ್ನಲ್ಲಿ ನಾನು ಗ್ರೂಪ್ ಮಾಡಿ ಇಟ್ಟಿದ್ದೀನಿ. ಸೊ ನಿಮಗೆ ಯಾವ ಪ್ಲೇಲಿಸ್ಟ್ ಬೇಕಾಯಿತೋ ಆ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ನಿಮಗೆ ಎಲ್ಲ ವೀಡಿಯೋಗಳು ಸೀರಿಯಲ್ ನಂಬರ್ ವೈಸ್ ಸಿಗ್ತಾ ಹೋಗುತ್ತೆ. ರೈಟ್? ಆ್ಯಂಡ್ ಇದರ ನೋಟ್ಸ್ ಬೇಕಾಯಿತು ಅಂದರೆ ನನ್ನ ಫೇಸ್ಬುಕ್ ಪೇಜ್ನ ನೀವು ಫಾಲೋ ಮಾಡಿ. ಅಲ್ಲಿ ನಾನು ಎಲ್ಲ ನೋಟ್ಸ್ಗಳನ್ನ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಲ್ಲಿ ನಿಮಗೆ ನೋಟ್ಸ್ಗಳು ಸಿಗ್ತಿರುತ್ತೆ. ಹೊಸ ಅಪ್ಡೇಟ್ಸ್ ಏನಿದ್ರು ನಾನು ಅನೌನ್ಸ್ ಮಾಡ್ತಿರ್ತೀನಿ. ಅಲ್ಲೂ ಕೂಡ ನಿಮಗೆ ಹೊಸ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ. ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನನ್ನ ಈ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಫಾಲೋ ಮಾಡಿ. ಆ್ಯಂಡ್ ನಿಮ್ಗೆ ಇದೇ ರೀತಿ ಏನಾದರೂ ಸೆಂಟೆನ್ಸ್ಗಳು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡೋದು ಕಷ್ಟ ಆಗ್ತಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ, ಕನ್ನಡದಲ್ಲೇ ಟೈಪ್ ಮಾಡಿ, ಇಂಗ್ಲೀಷ್ ಸ್ಪೆಲ್ಲಿಂಗ್ಸ್ನ ಯೂಸ್ ಮಾಡಿಕೊಂಡು ನಾನು ಅರ್ಥ ಮಾಡ್ಕೊಳ್ತೀನಿ. ಆ್ಯಂಡ್ ಅದಕ್ಕೆ ನಾನು ನೆಕ್ಸ್ಟ್ ಯಾವತ್ತಾದರೂ ಇನ್ನೊಂದು ದಿನ ಎಲ್ಲದನ್ನು ಕಲೆಕ್ಟ್ ಮಾಡಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದೆ ಅಂದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ. ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಇದು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ ಫೇಸ್ಬುಕ್, ವಾಟ್ಸಾಪ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.